ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ದೇವರ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ಜನವರಿಯಿಂದ ಇಲ್ಲಿವರೆಗೆ ತನ್ನ ಕೃಪೆಯನ್ನು ಒದಗಿಸಿಕೊಟ್ಟು ಈ ಡಿಸೆಂಬರ್ ತಿಂಗಳಿನ ಈ ಮೊದಲನೆಯ ಪರಿಶುದ್ಧವಾದಂತಹ ಈ ಭಾನುವಾರದಲ್ಲಿ ನಮ್ಮೆಲ್ಲರನ್ನು ಸೇವೆ ಮಾಡಿ ಆತನ್ನು ಆರಾಧಿಸುವ ಹಾಗೆ ಕೃಪೆ ನೀಡಿದ್ದಕ್ಕಾಗಿ ತಂದೆಯ ದೇವರಿಗೆ ಸ್ತೋತ್ರ. ಈ ದಿನದಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿರುವಾಗ ನಮ್ಮ ಶಿಬಿರದಿಂದ ಭಾಗವಹಿಸಿ ಆತನ್ನು ಆರಾಧಿಸುವುದನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವಲದ ಮಗು ನಮಗೆ ದೊರೆತರು, ಆರೋಗ್ಯವುಳ್ಳ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪ ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವವರ ಹೆಸರು. ನಮ್ಮ ಪರಲೋಕದ ತಂದೆಯಾದ ದೇವರೇ, ಸರ್ವಶಕ್ತರೇ, ನಿನ್ನನ್ನು ಆರಾಧಿಸಲು ಕೂಡಿ ಬಂದಿದ್ದಾರೆ. ಕೂಡಿ ಬಂದಿರುವಂತೆ ಈ ಸಭೆಯನ್ನು ಪ್ರತಿಷ್ಠೆ ಮಾಡಿ ಆರಾಧನೆ ಅಂಶಗಳಾಗಿರುವಂತಹ ಸಂಗೀತ, ಕೀರ್ತನೆ, ಉಪಕಾರ, ಸ್ತುತಿ, ಸ್ತೋತ್ರದ ಹಾಡುಗಳು, ನಿನ್ನ ವಾಕ್ಯ, ನಿನ್ನ ಸಂದೇಶವನ್ನು ಮತ್ತು ನಿನ್ನ ಮೇಷೆಯನ್ನು ಕೂಡ ಪ್ರತಿಷ್ಠೆ ಮಾಡಿ ಈ ಆರಾಧನೆ ತಂದೆ, ಮಗ, ಪರಿಶುದ್ಧಾತ್ಮ ನೀನು ನಡೆಸಿ ಘನಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ದೇವರನ್ನು ಸ್ತುತಿಸಿಕೊಂಡು ಆಡುವ ಹಾಗೆ ಸಭಾ ಸಂಗೀತಗಳಲ್ಲಿ 84ನೇ ಸಂಗೀತವನ್ನು ಎಲ್ಲರೂ ತಿಳಿದುಕೊಂಡು ಹಾಡೋಣ. ಸಭಾ ಸಂಗೀತಗಳಲ್ಲಿ 84ನೇ ಸಂಗೀತ, ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಕೊಂಡಾಡುತ್ತೀರಿ ಒಂದು ಸಂಗೀತವನ್ನು ಎಲ್ಲರೂ ತಿಳಿದುಕೊಂಡು ಹಾಡೋಣ. ದಯವಿಟ್ಟು ತಿಳಿದುಕೊಳ್ಳೋಣ. ಓ ರಾತ್ರಿ ಭೋಜನವೆಂಬ ಪವಿತ್ರ ಸಂಸ್ಕಾರ ಪುಸ್ತಕದ ಕೊನೆಯ ಭಾಗದಲ್ಲಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಅಪೊಸ್ತಲರ ವಿಶ್ವಾಸ ಸೂತ್ರವನ್ನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯನ್ನು ಹುಟ್ಟಿ ಪೊಂತಿ ಪಿಲಾತನ ಆಡಳಿತದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಹೂಡಲ್ಪಟ್ಟು ಮೂರನೇ ದಿವಸದಲ್ಲಿ ಸತ್ತುಗಳಿಗೆ ಒಳಗೆ ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಆತನಲ್ಲಿ ಬದುಕಿರುವವರು
ಮುಂದೆ ನಾವು ಪಕ್ಷಚಾರವನ್ನು ನಂಬುತ್ತೇವೆ. ಒಂದೇ ಪಕ್ಷದ ಕ್ರೈಸ್ತ ಸಭೆಯು ಭಕ್ತರ ಅಭಿವೃದ್ಧಿಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಎಂಬುದನ್ನು ನಂಬುತ್ತೇವೆ. ಆಮೇಲೆ ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಹೇಳಿಕೊಳ್ಳುತ್ತಾರೆ. ನಮ್ಮ ತಂದೆಯಾದ ದೇವರು, ನಂಬಿಕಸ್ಥನಾದ ದೇವರು ನಮ್ಮನ್ನು ಕರೆದಾತ ಹೆಸರು ಹಿಡಿದು ಕರೆದಾತ ಆತನ ಪರಿಶುದ್ಧವಾದ ಸನ್ನಿಧಿಗೆ ಬರುವಾಗ ಆತನು ನಮ್ಮನ್ನ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು ಕೂಡ ಕೇಳುವಾತನಾಗಿದ್ದಾನೆ. ಆತನ ಸಮ್ಮುಖದಲ್ಲಿ ಶ್ರೇಣಿಗಳನ್ನು ಬಾಗಿಸಿ ಆತನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನಿಗೆ ಉಪಕಾರ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹೊರಮಗನಾಗಿ ಈ ಲೋಕಕ್ಕೆ ಬಂದಂತ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು 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 ಎಂಬುದಾಗಿ ದೂತಗಣಗಳ ಸ್ತುತಿಗೆ ಪಾತ್ರರೇ ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧನೆ ಮಾಡುತ್ತೇವೆ, ನಿನಗೆ ಉಪಕಾರ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸುತ್ತೇವೆ. ದೇವಾದಿ ದೇವರು, ಕರ್ತನ ಕರ್ತನು, ಸರ್ವಶಕ್ತನು ನೀನೇ. ಮಹೋನ್ನತ ಸ್ಥಾನದಲ್ಲಿ ವಾಸಿಸುವಾತನೇ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನೇ ಸೃಷ್ಟಿಕರ್ತನು. ನಿನ್ನ ಹೊರತು ಬೇರೆ ದೇವರುಗಳಿಲ್ಲ. ನೀನು ನಮ್ಮನ್ನು ಪ್ರೀತಿ ಮಾಡಿದ್ದೀರಿ, ನೀನೇ ನಮ್ಮನ್ನು ಉಂಟು ಮಾಡಿದ್ದೀರಿ, ನಮ್ಮನ್ನು ಎತ್ತಿಕೊಂಡಿದ್ದೀರಿ, ನಮ್ಮನ್ನು ರಕ್ಷಣೆ ಮಾಡಿದ್ದೀರಿ. ಆ ರಕ್ಷಣಾ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾ ಇರುವಾಗಲೇ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀವು ಎಲ್ಲಿ ಒಟ್ಟಾಗಿ ಆರಾಧಿಸುತ್ತಾರೋ ಅಂತವರ ಮನದಲ್ಲಿ ಇರತಕ್ಕಂಥದ್ದಾಗಿ ವಾಗ್ದಾನ ಮಾಡಿದ. ಕಣ್ಣತ್ತಿನ ಕಡೆಗೆ ನೋಡುವವರ ಕಡೆಗೆ ಅಂತವರನ್ನು ನೋಡಿ ಸಮುದ್ರವನ್ನು ದಯಪಾಲಿಸುವಂತ ದೇವರೇ ನಿನಗೆ ಸ್ತೋತ್ರ. ಆತ್ಮ ಸ್ವರೂಪನಾದ ದೇವರೇ ನಿನ್ನನ್ನು ಕೊಂಡಾಡುತ್ತೇವೆ. ಇಮಾನುವೇಲನೇ, ನಮ್ಮ ಸಂಗಡಿ ಇರುವಾಗಲೇ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನೇ ನಮ್ಮ ಮನದಲ್ಲಿ ಇದ್ದು ಆತ್ಮನಿಂದ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಭಯಭಕ್ತಿಯಲ್ಲಿ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ನೀನು ನಮ್ಮನ್ನು ಕಾಯ್ದಿದ್ದಿ, ಕಾಪಾಡಿದ್ದಿ, ರಕ್ಷಣೆ ಮಾಡಿದ್ದಿ. ನಿನ್ನ ಆತ್ಮನನ್ನು ನಮ್ಮ ಸಂಗಡಿ ಇರಿಸಿ ಪರಿಶುದ್ಧಾತ್ಮನ ವರಗಳನ್ನು ಒದಗಿಸಿಕೊಟ್ಟು ನಮಗೆ ಆರೋಗ್ಯದಾಯಕನಾಗಿದ್ದುಕೊಂಡು ನಡೆಸುತ್ತಾದರೆ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಉಪಕಾರದ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸಿದ್ರು ಕೂಡ ಕಡಿಮೆಯೇ. ನಿನಗೆ ಸಾಷ್ಟಾಂಗದಲ್ಲಿ ಆರಾಧನೆ ಮಾಡುತ್ತೇವೆ. ನೀನೇ ನಮ್ಮ ತಂದೆಯು, ನೀನೇ ನಮ್ಮ ಒಡೆಯನು, ನೀನೇ ನಮ್ಮ ರಕ್ಷಕರು ದೇವ, ನೀನೇ ದೇವಾದಿ ದೇವನು, ಲೋಕದ ಒಡೆಯನು ನೀನೇ. ನಿನ್ನನ್ನು ಕೊಂಡಾಡುತ್ತೇವೆ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡುತ್ತೇವೆ. ನೀನಿಲ್ಲದೆ ಹೋದ್ರೆ ನಾವು ಬದುಕಲಾರರು ದೇವ. ನಿನ್ನ ಹೊರತು ನಾವು ಏನೂ ಅಲ್ಲ. ನಾವು ಬದುಕುಳಿದಿರುವುದು ನಿನ್ನ ಕೃಪೆಗೆ, ನಾವು ಬದುಕುಳಿದಿರುವುದು ನಿನ್ನ ಆಶೀರ್ವಾದದಿಂದಲೇ, ನಾವು ಬದುಕುಳಿದಿರುವುದು ನಿನ್ನ ಪ್ರೀತಿಯಿಂದಲೇ. ನೀನು ಅಮೋಘವಾದಂತ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟದಕ್ಕಾಗಿ ಸ್ತೋತ್ರ ಹೇಳ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ನೀನು ನಮ್ಮನ್ನ ಆರಿಸಿಕೊಂಡಿದ್ದೀರಿ, ನೀನು ನಮ್ಮನ್ನ ಬಲಪಡಿಸಿ, ನೀನು ನಮ್ಮನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸಿ ಪರಿಶುದ್ಧಾತ್ಮನ ಮೂಲಕವಾಗಿ ಇಡೀ ಸಭೆಯಾಗಿ ನಿನ್ನ ಆರಾಧನೆ ಮಾಡುವ ಕೃಪೆಗೆ ನಿನ್ನ ನಡೆಸಲಿಕ್ಕಾಗಿ ಸ್ತೋತ್ರ ಹೇಳ್ತಾರೆ. ಈ ದಿನದಲ್ಲಿ ಸ್ವಾಮಿ, ಈ ಪರಿಶುದ್ಧವಾದಂತ ದಿನದಲ್ಲಿ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಮಾಡಿದಂತ ತಪ್ಪು ದೋಷಗಳನ್ನ, ಪಾಪದ ಕೃತ್ಯಗಳನ್ನ ನಿನ್ನ ಮುಂದೆ ತರುತ್ತೇವೆ ಸ್ವಾಮಿ. ನಾವು ಪಾಪಿಗಳೆಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ಅಯೋಗ್ಯರು, ಅಕ್ರಮಗಾರರು, ಅನೀತಿವಂತರು, ನೀನು ಮೆಚ್ಚದೆ ಇರುವಂತಹ ಜೀವನವನ್ನು ನಡೆಸಿದವರು, ಈ ಲೋಕವನ್ನು ಪ್ರೀತಿ ಮಾಡಿದವರು, ಈ ಲೋಕದ ಆಶಾಪಾಶೆಗಳಲ್ಲಿ ಬಿದ್ದು ಹೋದವರು, ಸೈತಾನನ ಬಂಧನಗಳಲ್ಲಿ ಬಿದ್ದಂತವರು ನಮ್ಮನ್ನು ಕ್ಷಮಿಸಲು ಪ್ರಾರ್ಥಿಸುತ್ತೇವೆ. ಪರಲೋಕದ ತಂದೆಯಾದ ದೇವರೇ, ನೀನಾದರೂ ನಂಬಿಗಸ್ತನಾದ ದೇವರು, ಆರಿಸಿಕೊಂಡಾತನು, ಪರಿಶುದ್ಧರು ಪರಿಶುದ್ಧರು ಎಂಬುದಾಗಿ ದೂತಗಣಗಳ ಸ್ತುತಿಗೆ ಪಾತ್ರನು ನಮ್ಮನ್ನು ಕೂಡ ಶುದ್ಧಿ ಮಾಡುವ ದೇವ. ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿ ನಮ್ಮಲ್ಲಿರತಕ್ಕಂಥ ಪಾಪ ದೋಷಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ನಮ್ಮ ಹೃದಯಗಳನ್ನು ನಿರ್ಮಲಗೊಳಿಸಿ ಪರಿಶುದ್ಧವಾದಂತಹ ಹೃದಯವನ್ನು ಒದಗಿಸಿಕೊಂಡು ನಿನ್ನಲ್ಲಿ ಜೀವಿಸುವ ಹಾಗೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಪರಲೋಕದ ತಂದೆಯಾದ ದೇವರೇ, ನಮ್ಮಿಂದ ಪಾಪಗಳನ್ನು ತೆಗೆದುಹಾಕಿ ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ತೆಗೆದುಹಾಕಿ ನಿನ್ನ ಮಕ್ಕಳನ್ನಾಗಿ ಮಾಡು. ನಿನ್ನ ಸನ್ನಿಧಿಯಲ್ಲಿ ಜೀವಿಸುವವರನ್ನಾಗಿ ಮಾಡು. ನಿನ್ನ ಕೃಪೆಗೆ ಪಾತ್ರವನ್ನಾಗಿ ಮಾಡುವುದಿಲ್ಲ.
ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದಾಗ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನೀನು ಸೇವಕರಾಗಿ ಇಡೀ ನನ್ನ ಸಭೆಯ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ನಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಹೊತ್ತುಕೊಂಡು ಈ ವರ್ಷಾಂತ್ಯದ ಈ ಡಿಸೆಂಬರ್ ತಿಂಗಳಿಗೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಆಗಮನದ ದಿನಕ್ಕಾಗಿ ನಮ್ಮನ್ನು ನಡೆಸಿದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಪರಲೋಕದ ತಂದೆಯ ದೇವರೇ, ಅಡ್ವೆಂಟ್ ಸೀಸನ್ ಆಶೀರ್ವಾದಗಳನ್ನ ತಂದೆ ಮಗ ಪರಿಶುದ್ಧಾತ್ಮರೇ ನಮಗೂ ನಮ್ಮ ಸಭೆಯ ಕುಟುಂಬ ಮಕ್ಕಳಿಗೂ ಅನುಗ್ರಹಿಸಲು ಪ್ರಾರ್ಥಿಸುತ್ತೇವೆ. ಲೋಕಕ್ಕೂ ಕೂಡ ಅನುಗ್ರಹಿಸಲು ಪ್ರಾರ್ಥಿಸುತ್ತೇವೆ. ಈ ಅಡ್ವೆಂಟ್ ಸೀಸನ್ ಸಂಭ್ರಮ ಇಡೀ ಪ್ರಪಂಚದಲ್ಲಿ ಒಳಗುತ್ತಾ ಇರುವಾಗ, ನಾವು ಕೇಳಿಸಿಕೊಳ್ಳುತ್ತಾ ಇರುವಾಗ, ನಾವು ಕಣ್ಣಿನಿಂದ ನೋಡುತ್ತಾ ಇರುವಾಗ, ನಾವು ಸಾಕ್ಷಿಯಾಗಿ ಬದುಕ ಜೀವಿಸಲು ಪರಿಶುದ್ಧಾತ್ಮರನ್ನು ಎಲ್ಲರಿಗೂ ಒದಗಿಸಿಕೊಳ್ಳಲು ಪ್ರಾರ್ಥಿಸುತ್ತೇವೆ. ಈಗಾಗಲೇ ಆ ಎಚ್ಚರಿಕೆಯ ಗಂಟೆಯನ್ನ ನೀನು ಬಾರಿಸಿದ್ದಿ. ಯೇಸುವೆ, ನೀನು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಇಡೀ ಮಾನವ ಕುಲಕೋಟಿಯಲ್ಲಿ ಸಮಾಧಾನವನ್ನು ತಂದಾಗ್ತಾನೆ. ತಿರುಗಿ ಬರುತ್ತೇನೆಂಬುದಾಗಿ ನಮಗೆ ಎಚ್ಚರಿಕೆಯ ಸಂದೇಶಗಳನ್ನ ನೀನು ನೀಡುತ್ತಾ ಇದ್ದೆ. ಆ ಎಚ್ಚರಿಕೆಯ ಸಂದೇಶಗಳಲ್ಲಿ ಬದುಕಿ, ನಿನ್ನ ವಾಕ್ಯದಲ್ಲಿ ಬದುಕಿ, ನಿನ್ನ ಮೇಜಿನ ಬಳಿಯಲ್ಲಿ ನಾವು ಒಳಗಾಡುವುದು, ನಿನ್ನ ಮೇಜಿನಲ್ಲಿ ಕೂಡ ನಾವು ಪಾಲು ತೆಗೆದುಕೊಂಡವರಾಗಿ, ನಿನ್ನ ಅನುಮತಿಯಲ್ಲಿ, ನಿನ್ನ ಸಂಸರ್ಗದಲ್ಲಿ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಜೀವಿಸಲು ಆಶೀರ್ವಾದ ಮಾಡಲು ಪ್ರಾರ್ಥಿಸುತ್ತೇವೆ. ಪರಲೋಕದ ತಂದೆಯಾದ ದೇವರೇ, ಸಭೆಯ ಕುಟುಂಬ ಮಕ್ಕಳನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಸಭೆಯ ಕುಟುಂಬದ ಮನೆಗಳ ಒಡೆಯರು, ರಕ್ಷಕರು, ತಂದೆಯಾದ ದೇವರು ಅರಸರು ನೀನಾಗಿರು. ಪ್ರತಿಯೊಂದು ಕುಟುಂಬದಲ್ಲಿ ಆರೋಗ್ಯ, ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ, ಪ್ರತಿಯೊಂದು ಕುಟುಂಬದಲ್ಲಿ ಸ್ವಾಮಿ ನಿನ್ನ ಕೃಪೆಯನ್ನ, ಪರಿಶುದ್ಧಾತ್ಮನ ವರಗಳನ್ನ ಒದಗಿಸಿಕೊಡು. ನೀನು ನಂಬಿಕೆಸ್ತನಾದಂತ ದೇವರು. ಪ್ರತಿಯೊಂದು ನಿನ್ನ ಮಗನು ನಿನ್ನಲ್ಲಿ ಕೂಡಿ ಬಂದಿರುವಂತ ನಿನ್ನ ಮಕ್ಕಳು ಅವರು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನು ಕೇಳು. ಅವರು ಪ್ರತಿಯೊಂದು ಕುಟುಂಬದ ಕೊರತೆಗಳು ಏನಿದೆ ಎಂಬುದಾಗಿ ನೀನು ಚೆನ್ನಾಗಿ ಬಲ್ಲಾದರೂ ಆ ಕೊರತೆಗಳನ್ನು ನೀನು ಸ್ವಾಮಿ ನಿನ್ನ ಮೇಜಿನ ಬಳಿಗೆ ಬರಲು ಸಿದ್ಧರಾಗಿದ್ದಾರೆ ಸ್ವಾಮಿ. ಆ ಪಶ್ಚಾತ್ತಾಪದ ಹೃದಯದಿಂದ ಸ್ವಾಮಿ ನಿನ್ನ ಮೇಜಿನಲ್ಲಿ ಬಂದು ಪ್ರಾಣ ತೆಗೆದುಕೊಂಡು ನಿನ್ನಲ್ಲಿ ಪರಿಶುದ್ಧಾತ್ಮವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲು ಆತ್ಮನ ಕಾರ್ಯಗಳನ್ನು ಮಾಡಿ. ಈ ನಮ್ಮ ಆರಾಧನೆಗಳಿಗಾಗಿ ಸ್ತೋತ್ರ. ಈ ಕೋವಿಡ್-19 ಅನ್ನ ತೆಗೆದುಹಾಕು. ಈ 2020 ವರ್ಷದ ಕ್ರಿಸ್ತ ಆಗಮನದ ದಿನದಲ್ಲಿ ದೇವ ಇಡೀ ಪ್ರಪಂಚದಲ್ಲಿ ನಡೆಯುತ್ತಾ ಇರುವಂತ ಎಲ್ಲಾ ನಿನ್ನ ಆಗಮನದ ದಿನದ ಸಿದ್ಧತೆಗಳು ಬಹಳದಿಂದ ಸಾಧನೆಯಾಗುವಂತೆ ಆತ್ಮನ ಕಾರ್ಯಗಳನ್ನು ನಡೆಸು. ಕೋವಿಡ್-19 ಎಲ್ಲಿಯೂ ಕೂಡ ತೊಂದರೆ ಉಂಟಾಗದಂತೆ ಸಭೆಗಳು, ವಿಶ್ವಾಸಿಗಳು ನಿನ್ನನ್ನು ಆರಾಧನೆ ಮಾಡಲು ಸಿದ್ಧರಾಗುವಂತೆ ಮಾಡು. ಸಿದ್ಧತೆಗೊಳ್ಳುತ್ತಾ ಇರುವಂತ ಮನವರಿಕೆಯಂತೆ ಇರುವಂತ ಈ ನಮ್ಮ ಸಭೆಯನ್ನು ಕೂಡ ಆಶೀರ್ವಾದ ಮಾಡಿ ಪ್ರಾರ್ಥಿಸುತ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಆಗಮನದ ಸಂಭ್ರಮ, ಸಂತೋಷ, ಸಡಗರವನ್ನ ಒಳಗಿಸಬೇಕಾಗಿ ಪ್ರಾರ್ಥಿಸುತ್ತಾರೆ. ನಿನ್ನ ವಾಕ್ಯ ಸಂದೇಶವನ್ನು ನೀಡುವಂತ ಪಾಸ್ಟರ್ ರಾಬರ್ಟ್ ಅವರನ್ನು ಕೂಡ ನಿನ್ನ ಸ್ಥಳದಲ್ಲಿದ್ದಾರೆ. ಆತ್ಮನಿಂದ ತುಂಬಿಸು, ನೀನು ಮಾತನಾಡು, ನೀನು ಮಹಿಮೆಬೇಕಾಗಿ ಪ್ರಾರ್ಥಿಸುತ್ತಾರೆ. ನನ್ನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನಿನಗುಂಟಾಗಲಿ ತಂದೆಯೇ. ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡುಗಳಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್. ಈ ದಿನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ದೇವರ ವಾಕ್ಯದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 8 ವಚನಗಳವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 8 ವಚನಗಳವರೆಗೆ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮೆ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು.
ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವರು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದರು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಯಿಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು ಎಂಬುದು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇಲೆ ದಯವಿಟ್ಟು ಕೊನೆಯದಾಗಿ ಕುಳಿತಿರುವಂತ ಬೆಂಚಿನಲ್ಲಿರುವಂಥವ್ರಿಗೆ ಕೇಳಿಸದೆ ಹೋದ್ರೆ ದಯವಿಟ್ಟು ಮುಂದೆ ಬರಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಒಂದು ಕರೆಂಟಿನ ತೊಂದರೆ ಬೆಳಿಗ್ಗೆ 6 ಗಂಟೆಯಿಂದ ಉಂಟಾಗಿದೆ. ದಯವಿಟ್ಟು ಸಹಕಾರ ಮಾಡಬೇಕು. ಯಾರಿಗಾದರೂ ಸ್ವರ ಕೇಳದೆ ಹೋದರೆ ದಯವಿಟ್ಟು ಮುಂದೆ ಬರಬೇಕಾಗಿ, ಸ್ಥಳಗಳು ಕೂಡ ಖಾಲಿ ಇವೆ. ದಯವಿಟ್ಟು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವರಾಗಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಡಿಸೆಂಬರ್ ತಿಂಗಳಿನ ಈ ಮೊದಲನೇ ಭಾನುವಾರದ ಆರಾಧನೆಗೆ ಸ್ವಾಗತ ಮಾಡುವವರಾಗಿದ್ದೇವೆ. ಈಗಾಗಲೇ ನಿಮ್ಮೆಲ್ಲರಿಗೆ ತಿಳಿದಂತೆ 2 ಭಾಗವಾಗಿ ಆರಾಧನೆಗಳನ್ನು ನಡೆಸ್ತಾ ಇದ್ದೇವೆ. 8:30ಯಿಂದ 9:30 ಗಂಟೆಯವರೆಗೆ ಮೊದಲನೇ ಗ್ರೂಪ್ನವರಿಗೂ, 10 ಗಂಟೆಯಿಂದ 11 ಗಂಟೆಯವರೆಗೆ ಎರಡನೇ ಗ್ರೂಪ್ನವರಿಗೆ. ಈಗಾಗಲೇ ಈ ಒಂದು ಸಂಗತಿಗಳು ನಿಮ್ಮೆಲ್ಲರಿಗೆ ಗೊತ್ತಿದೆ. ದಯವಿಟ್ಟು ಆ ಪ್ರಕಾರವಾಗಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಕಳೆದ ಭಾನುವಾರದ ಆರಾಧನೆಯ ಕಾಣಿಕೆಯು 14,220 ರೂಪಾಯಿಗಳು ಮತ್ತು ದಿನಾಂಕ 30/11/2020 ಅಡ್ವೆಂಟ್ ಕ್ರಿಸ್ಮಸ್ ಆರಾಧನೆಯು ರಾತ್ರಿಯ ವೇಳೆಯಲ್ಲಿ ಜರುಗಿಸಲ್ಪಟ್ಟಾಗ ಅದರಿಂದ ಆರಾಧನೆಯಿಂದ ಕೂಡಿ ಬಂದಂಥ ಕಾಣಿಕೆಯು 1,505 ರೂಪಾಯಿಗಳು. ಈಗಾಗಲೇ ದೇವರ ಕೃಪೆಯಿಂದ ಅಡಾಕ್ ಕಮಿಟಿಯು ಆರ್ಗನೈಸ್ ಆಗಿ 1 ತಿಂಗಳು ಕಳೆಯುತ್ತಾ ಇದೆ. ಆ ಅಡಾಕ್ ಕಮಿಟಿಯವರು ಕೂಡ ಕ್ಯಾರಲ್ ಅನ್ನ ಹೇಗೆ ಮಾಡಬೇಕು, ಈ ಒಂದು ಕೋವಿಡ್-19 ಸಮಯದಲ್ಲಿ ಹೇಗೆ ಮಾಡಿದರೆ ಪ್ರತಿ ಮನೆಗಳಿಗೆ ಶುಭ ಸಂದೇಶವನ್ನ ಹಂಚಲು ಸಾಧ್ಯವಾಗುತ್ತದೆ ಎಂಬುದಾಗಿ ಆಲೋಚನೆ ಮಾಡಿ ಈ ಒಂದು ಪ್ರತಿ ಮನೆಗಳಿಗೆ ಕ್ಯಾರಲ್ ಟೀಮ್ ಆಗಿ ಹೋಗಲು ಒಂದು ಟೀಮ್ಗಳನ್ನ ರಚನೆ ಮಾಡಿದೆ. ಅದು ಹೇಗೆ ಅಂದ್ರೆ 5 ಕೇವಲ ಹೆಚ್ಚಿನ ಜನರು ಮನೆಗೆ ಸಂಧಿಸುವ ಬದಲು ಕೇವಲ 5 ಜನರು ಮಾತ್ರ ಪಾಸ್ಟರ್ಗಳನ್ನ ಹಿಡಿದುಕೊಂಡು 4 ಜನರು, 5 ಜನರ ಒಂದು ತಂಡ ಆರೋಗ್ಯವಂತರಾಗಿರುವಂತವರು ಮತ್ತು ಕ್ವಾಯರ್ನಲ್ಲಿರುವಂತವರನ್ನ ಆರಿಸಿಕೊಂಡು ಒಂದು ತಂಡವನ್ನ ಮಾಡಿದ್ದಾರೆ. 3 ಗ್ರೂಪ್ಗಳಾಗಿ ಮಾಡಿದ್ದಾರೆ. ಆ ಗ್ರೂಪ್ಗಳು ಈ ರೀತಿಯಲ್ಲಿವೆ. ಮೊದಲನೇ ಗ್ರೂಪ್ ರೆವರೆಂಡ್ ಚೇತನ್ ಕುಮಾರ್ ಜಿಲ್ಲಾ ಮೇಲ್ವಿಚಾರಕರು, ಮಾಸ್ಟರ್ಗಳು. ಅದರ ಸಂಗಡ ಮಿಸಸ್ ಲೀಲನ್ ಕುಮಾರ್, ಮಿಸಸ್ ಎಸ್ಟರ್ ಧಾರವಾಡ್ಕರ್, ಮಿಸ್ಟರ್ ಗ್ಲಾಡ್ವಿನ್ ಕಾಲಗ, ಮಿಸ್ಟರ್ ರಾಜೇಶ್ ಜೋರ್ಜ್. ಸಂಧಿಸುವಂತ ಮನೆಗಳು ರುಕ್ಮಿಣಿ ನಗರ್, ಮಾಂತೇಶ್ ನಗರ್, ಶ್ರೀನಗರ್, ಆಂಜನೇಯ ನಗರ್, ಆಟೋ ನಗರ್, ರಾಮತೀರ್ಥ ನಗರ್, ಪಂತ ಬಾಳಕುಂದ್ರಗಿ, ದೇವರಾಜ ಕಾಲನಿ, ಇಂಡಾಲ್ ನಗರ್, ಅಶೋಕ್ ನಗರ್, ಕುರುಚಿ, ಕಣಬರ್ಗಿ, ಸಾಮ್ರ, ಓಲ್ಡ್ ಅಂಡ್ ನ್ಯೂ ಗಾಂಧಿನಗರ್, ಚೌಕದಲ್ಲಿ ಓಲ್ಡ್ ಮಿಷನ್ ಕಾಂಪೌಂಡ್. ಎರಡನೇ ಗ್ರೂಪ್ ಈ ರೀತಿಯಲ್ಲಿ ಇರುತ್ತದೆ. ರೆವರೆಂಡ್ ಮಾರ್ಟಿನ್ ಅಭಿಷೇಕ್, ಅದರ ತಂಡದಲ್ಲಿರುವಂತವರು ಮಿಸಸ್ ಜಯಶ್ರೀ ಹಾರ್ಗೋಪ, ಮಿಸಸ್ ಪ್ರೀತಿ ಉನ್ಶಾಡ್, ಮಿಸ್ಟರ್ ರಾಬಿನ್ ಬಂಡಿ, ಮಿಸ್ಟರ್ ದೇವದಾರ್. ಸಂಧಿಸುವಂತ ಏರಿಯಾಗಳು ಹನುಮಾನ್ ನಗರ್, ಸಾಯಂದ್ರಿ ನಗರ್, ವಿಜಯನಗರ್, ಗಣೇಶ್ಪುರ್, ಮಂಡೋಳಿ, ತಿಳಕವಾಡಿ, ಕ್ಯಾಂಪ್, ನಾನವಾಡಿ, ಕ್ಲಬ್ ರೋಡ್, ಸಿಪಿ ಹೆಡ್ ಕ್ವಾರ್ಟರ್ಸ್, ಅಂಕೋಡ್, ಭಾಗ್ಯನಗರ್, ಕೀರನವಾಡಿ, ಕೆಎಸ್ಆರ್ಪಿ ಕ್ಯಾಂಪ್, ರಾಣಿ ಚೆನ್ನಮ್ಮನಗರ್, ವಡಗಾಂ, ಗುರುಪ್ರಸಾದ್ ಕಾಲೋನಿ, ಸುಭಾಷ್ ನಗರ್, ವೀರಭದ್ರ ನಗರ್, ಶಿವಾಜಿ ನಗರ್. 3ನೇ ಗ್ರೂಪಿನವರು ಮಾಸ್ಟರ್ ರಾಬರ್ಟ್ ಟಿ.
ಆ ಗ್ರೂಪ್ನಲ್ಲಿರುವಂಥವರು ಮಿಸಸ್ ಕ್ರಿಸ್ಟಿನಾ ಗೋರ್ಪಡೆ, ಮಿಸಸ್ ಶಾಲೂನ್, ಮಿಸ್ಟರ್ ಮಾರ್ಟಿನ್ ಉಪ್ಪರ್, ಮಿಸ್ಟರ್ ಸೋಲೋಮನ್ ಯಾಕೋಬ್. ಸಂಧಿಸುವಂತ ಏರಿಯಾಗಳು ಸದಾಶಿವನಗರ್, ಆಜಾಮ್ ನಗರ್, ರೇಲ್ ನಗರ್, ಶಾವ್ ನಗರ್, ಕಣಬುರ್ಗಿ, ಸಂಗಮೇಶ್ವರ್ ನಗರ್, ಕಡೋಳಿ, ವೈಭವ್ ನಗರ್, ವಿಶ್ವೇಶ್ವರ ನಗರ್, ಅನ್ನಪೂರ್ಣವಾಡಿ, ಕೆಎಲ್ಇ ಕ್ವಾರ್ಟರ್ಸ್, ಸಿವಿಲ್ ಹಾಸ್ಪಿಟಲ್ ಕ್ವಾರ್ಟರ್ಸ್, ಟಿವಿ ಸೆಂಟರ್, ಬಾಕ್ಸೈಟ್ ರೋಡ್, ಕೊಲ್ಲಾಪುರ್ ಕ್ರಾಸ್, ಕೋರ್ಟ್ ರೋಡ್, ಸಮರ್ಥ ನಗರ್. ಈ ರೀತಿಯಾಗಿ ಈ 3 ತಂಡಗಳನ್ನ ಮಾಡಿ ಮನೆಗಳಿಗೆ ಸಂಧಿಸುವುದಾಗಿದ್ದೇವೆ. ಮತ್ತು ದಿನಾಂಕ 7ನೇ ತಾರೀಕು ಡಿಸೆಂಬರ್ 2020 ಕ್ಯಾರಲ್ಸ್ ನವರು ಬರ್ತಾ ಇದ್ದಾರೆ ನಿಮ್ಮ ಮನೆಗಳಿಗೆ. ಅದು 6:30 ಗಂಟೆಗಿಂತ 10 ಗಂಟೆವರೆಗೆ ಮಾತ್ರ ಕಾಲ ನಿಯಮಿತವನ್ನು ಮಾಡಿಕೊಂಡಿದ್ದೇವೆ. ಈ ಸಮಯಗಳಲ್ಲಿ ನಿಮ್ಮ ಮನೆಗಳಿಗೆ ಬರುವಾಗ ದಯವಿಟ್ಟು ಸಹಕಾರ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಎರಡನೇದಾಗಿ, ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಆಗಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಲಾಕ್ಡೌನ್ ಆಗಲಿ ಅಥವಾ ಸೆನ್ಸಿಟಿವ್ ಏರಿಯಾ ಇರುವುದಾದ್ರೆ, ಕೋವಿಡ್-19 ಪರಿಸ್ಥಿತಿಗಳು ಇರುವುದಾದ್ರೆ, ನೀವು ನಿಮ್ಮ ಪಾಸ್ಟರ್ಗಳಿಗೆ ಫೋನ್ ಮಾಡಿ ಹೇಳುವುದಾದ್ರೆ, ನಮ್ಮ ಮನೆಯ ಸುತ್ತಲೂ ಕೋವಿಡ್-19 ಸಮಸ್ಯೆಗಳಿವೆ, ಆದ್ದರಿಂದ ನೀವು ಸಂಧಿಸುವುದು ಬೇಡ, ಕ್ಯಾರಲ್ಸ್ ಬರುವುದು ಬೇಡ ಎಂಬುದಾಗಿ ಹೇಳುವುದಾದ್ರೆ, ನಿಮ್ಮ ಮನೆಗಳನ್ನ ಆ ಏರಿಯಾಗಳನ್ನ ಬಿಟ್ಟು ಮುಂದೆ ಸಾಗುವುದಾಗಿದ್ದೇವೆ. ಆದ್ದರಿಂದ ದಯವಿಟ್ಟು ಈ ಪ್ರಕಟಣೆಗಳನ್ನ ಸಭೆಯವರು ಗಮನದಲ್ಲಿಟ್ಟುಕೊಂಡು ಈ 2020ನೇ ವರ್ಷದ ಈ ಕ್ಯಾರಲ್ ಟೀಮ್ಗಾಗಿ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವವರಾಗಿದ್ದೇವೆ. ಮತ್ತು ಈಗಾಗಲೇ ಇನ್ನು ಯಾರ್ಯಾರು ಜನವರಿಯಿಂದ ಇಲ್ಲಿಯವರೆಗೆ ಸುಮಾರು ಕುಟುಂಬಗಳು ಟೈಟ್ ಬುಕ್ನಲ್ಲಿ ಟೈಟ್ಗಳನ್ನು ಕೊಟ್ಟಿಲ್ಲ, ಅದನ್ನು ಕೂಡ ನಿಮ್ಮ ನೆನಪಿಗೆ ತರುತ್ತೇವೆ. ಕರ್ತನು ಜನವರಿಯಿಂದ ನಮ್ಮನ್ನ ತನ್ನ ರೆಕ್ಕೆಯ ಮೇಲೆ ಹೊತ್ತುಕೊಂಡು ಇಲ್ಲಿಯವರೆಗೆ ನಡೆಸಿದ್ದಾನೆ. ಆತನ ಉಪಕಾರ, ಸ್ತುತಿ, ಸ್ತೋತ್ರಗಳನ್ನ ಹೇಳುವುದರ ಜೊತೆಗೆ ನಮ್ಮ ಕೃತಜ್ಞತೆ ಕಾಣಿಕೆಗಳನ್ನು ಕೂಡ ಸಮರ್ಪಿಸುವುದಾಗಿರಬೇಕು. ಆದ್ದರಿಂದ ಇನ್ನು ಯಾರ್ಯಾರು ಕೊಟ್ಟಿಲ್ಲವೋ ಆರಾಧನೆಯ ನಂತರ ನೀವು ಆ ಕಾಣಿಕೆಗಳನ್ನು ಕೊಟ್ಟು ರೆಸಿಪ್ಟ್ಗಳನ್ನು ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುವವರಾಗಿದ್ದಾರೆ. ಮತ್ತು ಆರಾಧನೆಯ ಕೊನೆಯಲ್ಲಿ ನಿಮ್ಮೆಲ್ಲರಿಗೋಸ್ಕರವಾಗಿ ಕರ್ತನ ಮೇಜು ಸಿದ್ಧವಾಗಿದೆ. ಭಕ್ತಿಪೂರ್ವಕವಾಗಿ ಪಶ್ಚಾತ್ತಾಪದ ಹೃದಯದಿಂದ ಪಾಲು ತೆಗೆದುಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲು ತಮ್ಮಲ್ಲಿ ಕೇಳಿಕೊಳ್ಳುವವರಾಗಿದ್ದಾರೆ. ಇನ್ನು ಒಂದು ಈ ವಾರದ ಮಟ್ಟದಲ್ಲಿ ಜನ್ಮದಿನವನ್ನು ಕಾಣುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. ದಿನಾಂಕ 6/12/2020 ಮಿಸ್ಟರ್ ರೂಬೆನ್ ಜಾಫ್ರಿ ಸೋನ್ಸ್, ಎಲಿಜಬೆತ್ ವರ್ಟಿಕಾ. ದಿನಾಂಕ 7/12/2020 ಮಿಸ್ ಸರೋಜಿನಿ ಬಾಗಿಲಿಕರ್. 8/12/2019 ಸುನಿಲ್ ಎಸ್ ಕೌಜಲಿ, ಮಿಸಸ್ ಅಶ್ವಿನಿ ಪಿ ಪರ್ಕೆ. ದಿನಾಂಕ 9/12/2020 ಮಿಸ್ಟರ್ ಮೈಕಲ್ ಗುಂಡ್ವಿ, ಸ್ಟೀಫನ್ ಸ್ವಾಮಿ, ರೇನಿತಾ ಹಳಿಕರ್. ದಿನಾಂಕ 10/12/2020 ಮಿಸಸ್ ಸರೋಜಿನಿ ಎಸ್ ಅಂಗೋಡ್, ಮಿಸಸ್ ರೂಪಾ ಕಮಣ್ಣವರ್. ದಿನಾಂಕ 11/12/2020 ಮಿಸ್ ರೀಜಾ ಸಿಮಿಯೋನ್ ಎಸ್ ಹಳ್ಳಿಕರ್, ಮಿಸ್ ಕ್ಯಾಥರಿನ್ ಎ ಹಾಲ್ಗೋಪ, ಮಿಸ್ಟರ್ ಆರುಣ್ ಆರ್ಥರ್. ದಿನಾಂಕ 12/12/2020 ಮಿಸ್ಟರ್ ಜೇಸ್ ಮ್ಯಾಥ್ಯೂಸ್, ಸ್ನೇಹಲತಾ ರಾವ್, ಮಿಸ್ಟರ್ ಗ್ಲಾಡ್ಸನ್ ಪಿ ರಾವ್, ಮಿಸಸ್ ಮರ್ಲಿನ್ ಎಂ ಮುತ್ತಂಗಿ, ಮಿಸ್ ಲಿನೇರಿಯಾ ಜಿ ಸ್ವಾಮಿ. ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ಕುಟುಂಬಗಳು ದಿನಾಂಕ 12/12/2020 ಮಿಸ್ಟರ್ ಅವಿನಾಶ್ ಜಾನ್ ಮೋರೆ ಮತ್ತು ಮಿಸಸ್ ಕಿರಣ್ ಎ ಮೋರೆ, ಮಿಸ್ಟರ್ ಕಿರಣ್ ಕುಮಾರ್ ವಿ ಹಾಲ್ಗೋಪ ಮತ್ತು ಮಿಸಸ್ ವಿಕ್ಟೋರಿಯಾ ಕಿರಣ್ ಕುಮಾರ್, ಮಿಸ್ಟರ್ ದಿನೇಶ್ ಗೋಡೆ ಮತ್ತು ಮಿಸಸ್ ರಜಿನಾ ದಿನೇಶ್ ಗೋಡೆ. ಒಂದು ವೇಳೆ ಆರಾಧನೆಯಲ್ಲಿ ಜನ್ಮದಿನವನ್ನು ಕಾಣುವಂತವರು ಅಥವಾ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತ ಕುಟುಂಬಗಳು ಇರುವುದಾದರೆ ನಿಂತುಕೊಳ್ಳುವುದಾದರೆ ನಿಮಗೋಸ್ಕರವಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಜನ್ಮದಿನ ಮತ್ತು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತವರು, ಪ್ರಕಟಣೆ ಮಾಡಿದಂಥವರು ಆರಾಧನೆಯಲ್ಲಿ ಇರುವುದಾದರೆ ಎದ್ದು ನಿಂತುಕೊಳ್ಳಲು ತಮ್ಮಲ್ಲಿ ಕೇಳಿಕೊಳ್ಳುವುದಾಗಿದೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನು, ಸರ್ವಶಕ್ತನು, ಮಹಿಮೆಯುಳ್ಳ ಕರ್ತನು ಆಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇನೆ.
ತಂದೆ ಮಗ ಪರಿಶುದ್ಧಾತ್ಮನೇ ಈ ದಿನ ನಮ್ಮ ಸಭೆಯನ್ನು ನೀನು ಆಶೀರ್ವಾದ ಮಾಡಿ ನಿನ್ನ ಸಮಿತಿಯಲ್ಲಿ ನಡೆಸಲಿಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಇರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಪರಲೋಕದ ರಾಜನಿಗೆ ಒಂದು ಸಂದರ್ಭದಲ್ಲಿ ನಿನ್ನ ಒಂದು ಕೃಪೆಯಿಂದ ನಮ್ಮ ಸಭೆಯಲ್ಲಿ ಅನೇಕ ಮಕ್ಕಳು ಜನ್ಮದಿನವನ್ನ ಮತ್ತು ಅನೇಕ ಕುಟುಂಬಗಳು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಅವರೆಲ್ಲರೂ ಆಶೀರ್ವದಿಸು, ಬಲ ನೀಡು ಮತ್ತು ಅವರನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಪಡಿಸು. ನೀನೇ ಆರೋಗ್ಯದಾಯಕರಾಗಿದ್ದುಕೊಂಡು ಕಾಯ್ದು ಕಾಪಾಡು. ದೀರ್ಘಾಯುಷ್ಯದ ಮೂಲರು ನೀನೆ. ಆದ್ದರಿಂದ ನಿನ್ನ ಕೃಪೆಯು, ಶಾಂತಿಯು, ಸಮಾಧಾನ ಅವರನ್ನು ಇರಿಸಿ ಮುಂಬರುವ ದಿವಸಗಳಲ್ಲಿ ಇವರೆಲ್ಲರನ್ನ ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸಬೇಕಾಗಿ, ಪರಿಶುದ್ಧಾತ್ಮನ ವರಗಳಿಂದ ತಪ್ಪಿಸಬೇಕಾಗಿ ಯೇಸುವಿನ ನಿವ್ವಳ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದದೇವೆ ತಂದೆಯೇ. ಆಮೆನ್. ಈ ಒಂದು ಸಂದರ್ಭದಲ್ಲಿ ಬಡವರಿಗಾಗಿ ಕಾಣಿಕೆಯನ್ನು ಸ್ವೀಕಾರ ಮಾಡೋಣ. ಕೀರ್ತನೆಗಳಲ್ಲಿ 44ನೇ ಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 44ನೇ ಕೀರ್ತನೆಯನ್ನು ಹಾಡಿಕೊಳ್ಳುತ್ತಾ ಇರುವಾಗ ಬಡವರಿಗಾಗಿ ಕಾಣಿಕೆಯು ಸ್ವೀಕರಿಸಲ್ಪಡುತ್ತದೆ. ಜನಸಿಂಹ ನಾನು ಗೋದಾಮಿಯಳು ವಿನಯದ ಶಿಶುವಾಗಿ ಎನ್ನುವ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳೋಣ. ಬೇಕಾದಷ್ಟು ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ನಾಲ್ಕನೇ ಕೀರ್ತನೆ.
ಶಿರನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತೇವೆ. ಈ ಪರಿಶುದ್ಧವಾದಂಥ ದಿನದಲ್ಲಿ ನಿನ್ನ ಬೇಂಚಿನ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಬಡವರನ್ನು ನೆನಪು ಮಾಡಿಕೊಂಡು ಕಾಣಿಕೆಗಳನ್ನು ಕೊಡಲು ನಮ್ಮನ್ನು ಪ್ರೇರೇಪಣೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಬಿಡಿಸಲ್ಪಡುತ್ತದೆಯೋ ಆ ಕೆಲಸವನ್ನು ನೀನು ಆಶೀರ್ವಾದ ಮಾಡು. ಬಡವರ ಕಣ್ಣೀರನ್ನು ಒರೆಸು ಮತ್ತು ಪ್ರಕಾರ ಕೊರತೆಗಳನ್ನು ನೀಗಿಸಲು ಪ್ರಾರ್ಥಿಸುತ್ತಾರೆ. ಕಾಣಿಕೆ ಕೊಟ್ಟಿರುವಂತಹ ಪ್ರತಿ ವಿಶ್ವಾಸಿ ನಿನ್ನ ಮಗನನ್ನು ನಿನ್ನ ಮಕ್ಕಳನ್ನ ಹೇರಳವಾಗಿ ನೀನು ಆಶೀರ್ವದಿಸಿ ಸಂತೃಪ್ತಿಕರವಾದಂತಹ ಜೀವಿತವನ್ನ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಬೇಕಾಗಿ ನಿನ್ನ ಪರಿಶುದ್ಧವುಳ್ಳ ದೇವರ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಹಾಗೆ ನಿಂತುಕೊಂಡಿರುವಾಗ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದೆ ಬಂದು ಹಾಡನ್ನ ಪ್ರೇಸ್ ವರ್ಷ ಹಾಡನ್ನ ಹಾಡುವಾಗ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕರ್ತನ ವಾಕ್ಯಗಳನ್ನು ಆಲಿಸುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗೋಣ. ಕರ್ತನು ನನ್ನೊಂದಿಗೂ ನಿನ್ನೊಂದಿಗೂ ಮಾತ್ರ Yeah.
ಗೊತ್ತಾಗುತ್ತದೆ. ಮಾನವನ ಮೇಲೆ ಶಾಪ ಪಾಪಗಳನ್ನ ತೆಗೆದುಹಾಕಿ ನೀತಿವಂತರನ್ನಾಗಿ ಮಾಡಿ ತಂದೆಯ ಬಳಿಗೆ ಸಂಧಾನ ಮಾಡಿ ಆ ಪರಲೋಕ ರಾಜ್ಯಕ್ಕೋಸ್ಕರವಾಗಿ ನನ್ನ ನಡೆಸಲು ಸಿದ್ಧನಾಗಿ ಬಂದಾತನೇ. ಪರಲೋಕದ ತಂದೆಯಾದ ದೇವರ ಕುಮಾರನೇ ಯೇಸುವೇ, ನಿನ್ನ ನಾಮಕ್ಕೆ ಸ್ತೋತ್ರ. ಇಮ್ಮಾನುವೇಲನೇ, ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಪರಿಶುದ್ಧನು ದೇವ, ಕರ್ತನೇ ನೀನು ಪರಿಶುದ್ಧನು. ನಾವು ಶುದ್ಧರಾಗಬೇಕೆಂಬುದಾಗಿ ಬಯಸಿದಾತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಪರಿಶುದ್ಧವಾದ ವಾಕ್ಯಗಳಿಂದ ನಮ್ಮನ್ನು ಮಾತನಾಡು, ನಮ್ಮನ್ನು ಶುದ್ಧಿಗೊಳಿಸು, ಆತ್ಮನಿಂದ ತುಂಬಿಸು. ಈ ದಿನ ಈ ಒಂದು ನಿನ್ನ ಅಡ್ವೆಂಟ್ ಸೀಸನ್ನಲ್ಲಿ ಕೂಡಿ ಬಂದಿರುವ ಪ್ರತಿಯೊಂದು ಮಗನೊಂದಿಗೂ ಮಾತನಾಡುದೇವ. ಆತ್ಮನ ಕಾರ್ಯಗಳನ್ನು ಮಾಡು ಸ್ವಾಮಿ. ಪರಿಶುದ್ಧವನ್ನಾಗಿ ಮಾಡಿ ಈ ಲೋಕದಲ್ಲಿ ಪರಿಶುದ್ಧವಾದಂತ ಸಾಕ್ಷಿಗಾಗಿ ನಿನಗಾಗಿ ನಿಲ್ಲುವಂತೆ ಆ ಪರಿಶುದ್ಧವಾದಂತಹ ಪರ್ವತ ಪಟ್ಟಣವನ್ನ ಸೇರುವ ವಿಶ್ವಾಸಿಗಳನ್ನಾಗಿ ಆಶೀರ್ವಾದ ಮಾಡಿ ನಿನ್ನ ವಾಕ್ಯಗಳನ್ನ ನಮ್ಮ ಕಿವಿಗೆ ಹೇಳಬಾರದು. ನಮ್ಮಲ್ಲಿ ತೆಗೆದ ಶಾಪ ಪಾಪಗಳನ್ನು ತೆಗೆದುಹಾಕಿ ನೀತಿವಂತರ ಮಾರ್ಗದಲ್ಲಿ ನಡೆಸಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ. ಆಮೇಲೆ ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಬೇಡಿಕೊಳ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡಿರುವ ಹಾಗೆ ದೇವರ ವಾಕ್ಯವು ಈಗಾಗಲೇ ಮತ್ತಾಯನು ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ ವಚನಗಳು 1ರಿಂದ 8ನೇ ವಚನದವರೆಗೆ ಓದಲ್ಪಟ್ಟಿದೆ. ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಕ್ರಿಸ್ತನ ಜನನದ ಕುರಿತಾಗಿ ಪಂಡಿತರು, ಜೋಯಿಸರು ರಾಜನ ಹತ್ತಿರ ಬರುವುದನ್ನು ನಾವು ನೋಡುತ್ತೇವೆ. ಯೂದಾಯ ಮತ್ತು ಇಸ್ರಾಯೇಲ್ ಅನ್ನುವಂತಹ 2 ದೇವರ ವಾಸ ಮಾಡುವಂತಹ ಒಂದು ಸ್ಥಳಗಳು. ಅದರಲ್ಲಿ ಪ್ರಾಮುಖ್ಯವಾಗಿ ಈ ಯಹೂದ್ಯರು ವಾಸ ಮಾಡುವಂತಹ ಸ್ಥಳ ಅದು ಯೂದಾಯವಾಗಿದೆ. ಯೇಸು ಸ್ವಾಮಿ ತಾನು ಜನಿಸಿ ಬರುವಂತಹ ಸ್ಥಳದ ಕುರಿತಾಗಿ ಅನೇಕ ಪ್ರವಾದಿಗಳು ಆತನ ಜನನದ ಸ್ಥಳದ ಕುರಿತಾಗಿ ಪ್ರವಾದನೆಗಳನ್ನ ನುಡಿದಿರುವಂತದನ್ನ ನಾವು ನೋಡ್ತೇವೆ. ನಾವು ಸತ್ಯವೇದದ ಪ್ರಾರಂಭದಿಂದ ನಾವು ಓದುವಾಗ 1ನೇ ಅಧ್ಯಾಯಗಳಲ್ಲಿ ದೇವರು ಮನುಷ್ಯನನ್ನು ತನ್ನ ಪರಿಶುದ್ಧ ಸ್ವರೂಪದಲ್ಲಿ ಉಂಟು ಮಾಡಿರುವುದನ್ನು ನಾವು ನೋಡುತ್ತೇವೆ. ಆದರೆ ಈ ಸುವಾರ್ತೆಗಳನ್ನು ನಾವು ಪ್ರಾರಂಭದ ಅಧ್ಯಾಯಗಳಲ್ಲಿ ನಾವು ಓದುವಾಗ ದೇವರು ಮಾನವನಾಗಿ ಜನಿಸಿ ಬರುವುದರ ಕುರಿತಾಗಿ ನಾವು ಓದುತ್ತೇವೆ. ಮನುಷ್ಯನು ಆ ದಿವಸ ತನ್ನ ಸ್ವರೂಪದಲ್ಲಿ ಮಾನವರನ್ನ ಉಂಟು ಮಾಡಿದ ಮೇಲೆ ಮನುಷ್ಯನು ಸೈತಾನನಿಂದ ಸೋಲಿಸಲ್ಪಟ್ಟು ಅವನು ಶಾಪಕ್ಕೆ ಒಳಗಾಗಿ ಏದೇನ್ ತೋಟದಿಂದ ಹೊರಗೆ ದೊಬ್ಬಲ್ಪಟ್ಟಿದ್ದನು. ಆದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಓದುವಾಗ ಪ್ರಾರಂಭದ ಸುವಾರ್ತೆಗಳಲ್ಲಿ ದೇವರು ಮಾನವನಾಗಿ ಬಂದು ಸೈತಾನನನ್ನ ಸೋಲಿಸಿರುವಂತಹ ಸಂಗತಿಗಳನ್ನ ನಾವು ಓದುತ್ತೇವೆ. ಈಗ ನಾವು ಓದಿರುವಂತಹ ಈ ಭಾಗದಲ್ಲಿ ನಾನು ಪ್ರಾಮುಖ್ಯವಾಗಿ 6ನೇ ವಚನದ ಕುರಿತಾಗಿ ನಾನು ಮಾತನಾಡುವುದಕ್ಕಾಗಿ ಹೋಗುತ್ತೇನೆ. ಆ ಜೋಯಿಸರು ರಾಜನ ಮನೆಗೆ ಹೋಗುತ್ತಾರೆ. ಅಲ್ಲಿ ಹೋಗಿ ಹುಟ್ಟಬೇಕಾದಂತಹ ಅರಸನು ಎಲ್ಲಿ ಇದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬಿಡುವುದಕ್ಕೆ ಬಂದಿದ್ದೇವೆ, ಆತನನ್ನು ಆರಾಧನೆ ಮಾಡುವುದಕ್ಕೆ ಬಂದಿದ್ದೇವೆ ಎಂಬುದಾಗಿ ಈ ಜೋಯಿಸರು ರಾಜನ ಬಳಿಯಲ್ಲಿ ಹೋಗುವುದನ್ನು ನಾವು ನೋಡುತ್ತೇವೆ. ನಾವು ಸಾಂಪ್ರದಾಯಿಕವಾಗಿ ನೋಡುವಾಗ ಈ 3 ಜೋಯಿಸರನ್ನು ಮೆಲ್ಕಾಯ್ ಮತ್ತು ಗಾಸ್ಪಾರ್ ಮತ್ತು ಬೆಲ್ತೆಸರ್ ಎನ್ನುವಂತ ಹೆಸರುಗಳನ್ನು ಸಾಂಪ್ರದಾಯಿಕವಾಗಿ ಕೊಡಲ್ಪಟ್ಟಿದೆ. ಈ 3 ವ್ಯಕ್ತಿಗಳು ಯೇಸು ಹುಟ್ಟಿರುವಂತಹ ಆ ಒಂದು ನಕ್ಷತ್ರವನ್ನ ಗುರುತಿಸಿಕೊಂಡು ಅದನ್ನ ಹುಡುಕುವುದಕ್ಕಾಗಿ ಈ ಯೂದಾಯದ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿಗೆ ಬರುವುದನ್ನು ನಾವು ನೋಡುತ್ತೇವೆ. ಈ ಕ್ರಿಸ್ಮಸ್ ಅಡ್ವೆಂಟ್ ಸೀಸನ್ ಅಲ್ಲಿರುವಂತಹ ನಾವು ಈ ದಿವಸಗಳಲ್ಲಿ ನಾವು ಸಹ ಕ್ರಿಸ್ಮಸ್ ನ ಸಿದ್ಧತೆಗಳನ್ನ ಮಾಡುತ್ತಾ ಇದ್ದೇವೆ. ಒಂದು ಕಡೆ ನಾವು ನೋಡುವಾಗ ಕೊರೋನಾ ವೈರಸ್ ನಿಂದಾಗಿ ಜನರ ಜೀವನಗಳು
ಮತ್ತು ನಾವು ನಿರೀಕ್ಷೆ ಇಲ್ಲದಂತಹ ಸನ್ನಿವೇಶಗಳನ್ನ ನೋಡುತ್ತೇವೆ. ಮತ್ತು ಇನ್ನೊಂದು ಕಡೆಗೆ ಈ ತಿಂಗಳು ಕ್ರೈಸ್ತರಾದಂತಹ ನಮಗೆ ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದು ಮಾನವ ಕುಲಕ್ಕೆ ರಕ್ಷಣೆಯನ್ನ ಉಂಟು ಮಾಡಿರುವಂತದ್ದು ಮತ್ತು ಅದನ್ನು ರಕ್ಷಕನಾಗಿ ಜನಿಸಿ ಬಂದಿರುವಂತಹ ದಿನಗಳನ್ನ ಜ್ಞಾಪಿಸಿಕೊಳ್ಳುವಂತಹ ದಿನಗಳು ಈ ದಿನಗಳಾಗಿವೆ. ಸೊ ಈ ದಿನಗಳಲ್ಲಿ ಜೀವಿಸುವಂತಹ ನಾವು ಕ್ರಿಸ್ತನಿಗಾಗಿ ಹೇಗೆ ಸಿದ್ಧರಾಗಿರಬೇಕಾಗಿದೆ. ಇವತ್ತು ನಮ್ಮದೇ ಆದಂತಹ ಅನೇಕ ಆಲೋಚನೆಗಳು, ನಮ್ಮದೇ ಆದಂತಹ ಅನೇಕ ಮನೆಯ ಡೆಕೋರೇಷನ್ಸ್ ಗಳಾಗಿರಬಹುದು, ಅಥವಾ ನಾವು ಯಾವ ಬಟ್ಟೆಗಳನ್ನ ಧರಿಸಿಕೊಳ್ಳಬೇಕು, ಯಾವ ಆಹಾರಗಳನ್ನ ನಾವು ಮಾಡಬೇಕು ಅನ್ನುವಂತ ಅನೇಕ ಆಲೋಚನೆಗಳು ಈಗಾಗಲೇ ಕುಟುಂಬಗಳಲ್ಲಿ ಪ್ರಾರಂಭವಾಗಿದೆ. ಆದರೆ ಈ ದಿವಸ ನಾವು ಈ ಕ್ರಿಸ್ಮಸ್ ಹಬ್ಬವನ್ನ ನಾವು ಆಚರಿಸುವ ಹಾಗೆ ನಾವು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ನಾನು ಈ 6ನೇ ವಚನವನ್ನ ಯಾಕೆ ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವಚನವು ಹೇಳುತ್ತದೆ, ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರುತ್ತದೆ ಎಂದು ಹೇಳಿದನು. ಈ ವಚನ ಜೋಯಿಸರು ರಾಜನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಇದು ನಾವು ಮೀಕನು ಬರೆದಂತಹ ಪ್ರವಾದನೆ ಗ್ರಂಥ ಅದರ 5ನೇ ಅಧ್ಯಾಯದ 7ನೇ ವಚನವನ್ನು ನಾವು ಓದುವಾಗ ಸುಮಾರು 800 ವರ್ಷಗಳ ಹಿಂದೆ ಪ್ರವಾದಿಯಾದಂತಹ ಮೀಕನು ಕ್ರಿಸ್ತನು ಜನಿಸಿ ಬರಬೇಕಾದಂತಹ ಸ್ಥಳದ ಕುರಿತಾಗಿ ಪ್ರವಾದಿಸುವುದನ್ನು ನಾವು ನೋಡುತ್ತೇವೆ. ಈ ಲೋಕದಲ್ಲಿ ಯಾವ ಮನುಷ್ಯನ ಕುರಿತಾಗಿಯೂ ಯಾವ ವ್ಯಕ್ತಿಯ ಕುರಿತಾಗಿಯೂ ಅವನು ಹುಟ್ಟಿ ಬರುವಂತಹ ಸ್ಥಳದ ಕುರಿತಾಗಿ, ಅವನ ಹೆಸರಿನ ಕುರಿತಾಗಿ ಮತ್ತು ಆತನು ಜನಿಸಬೇಕಾದಂತಹ ವಿಧಾನದ ಕುರಿತಾಗಿ ಯಾರು ಸಹ ಮಾತನಾಡಲಿಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ಕ್ರಿಸ್ತನು ಯಾವ ಸ್ಥಳದಲ್ಲಿ ಹುಟ್ಟಿ ಬರಬೇಕು ಮತ್ತು ಕ್ರಿಸ್ತನು ಹೇಗೆ ಜನಿಸಿ ಬರುತ್ತಾನೆ ಮತ್ತು ಕ್ರಿಸ್ತನು ಯಾವ ಒಂದು ಸನ್ನಿವೇಶದಲ್ಲಿ ಆತನು ಜನಿಸಿ ಬರುತ್ತಾನೆ ಎನ್ನುವಂತಹ ವಿಷಯಗಳನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಪ್ರಾಮುಖ್ಯವಾಗಿ ನಾವು ಈ ಮೀಕನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 2ನೇ ವಚನ ಓದುವಾಗ ಅಲ್ಲಿ ಹೇಳ್ತದೆ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿದ್ದರೆ ನನಗಾಗಿ ಹೊರಡುವನು. ನೀನು ಚಿಕ್ಕದಾದಂತಹ ಒಂದು ಸ್ಥಳ, ಒಂದು ಹಳ್ಳಿ ಊರು ಆಗಿದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನ ಜನನಕ್ಕಾಗಿ ದೇವರು ಈ ಬೆತ್ಲೆಹೇಮನ್ನ ಆರಿಸಿಕೊಂಡಿರುವಂತದ್ದು. ಇವತ್ತು ನಮ್ಮ ಸಭೆಯಲ್ಲಿ ಅನೇಕರು ಯೆರೂಸಲೇಮನ್ನ ನೋಡುವುದಕ್ಕಾಗಿ ಹೋಗಿ ನನಗಿಸ್ತದೆ ಬೆತ್ಲೆಹೇಮ್ ಅನ್ನುವಂತ ಸ್ಥಳವನ್ನು ಸಹ ನೀವು ನೋಡಿದ್ದೀರಿ. ಈ ಒಂದು ಚಿಕ್ಕ ಒಂದು ಸ್ಥಳ ಯೆರೂಸಲೇಮಿನಿಂದ ಸುಮಾರು 12 ಮೈಲ್ಸ್ಗಳು ದೂರದಲ್ಲಿದೆ. ಈ ಊರಿನ ಒಂದು ಪ್ರಾಮುಖ್ಯತೆ ಏನಿದೆ ಅಂತ ಅಂದ್ರೆ, ಈ ಒಂದು ಊರಿನಲ್ಲಿ ದಾವೀದನು ಸಹ ಜನನವನ್ನ ತಾಳಿದರು. ಈಗ ಯೇಸು ಸ್ವಾಮಿ ಜನಿಸಿ ಬರುವುದಕ್ಕಿಂತ ಮುಂಚಿತವಾಗಿಯೂ ಪ್ರವಾದಿಯಾದಂತಹ ಮೀಕನು ಹೇಳ್ತಾನೆ ಅಂದರೆ, ಯೇಸು ಸ್ವಾಮಿ ಹುಟ್ಟಿ ಬರುವಂತಹ ಸ್ಥಳ ಅದು ಬೆತ್ಲೆಹೇಮ್ ಆಗಿದೆ. ಅದು ಒಂದು ಚಿಕ್ಕದಾದಂತಹ ಊರಾಗಿದೆ. ಆ ಊರಿನಲ್ಲಿ ವಾಸ ಮಾಡುವಂತಹ ಜನರು ಅಷ್ಟೊಂದು ಪ್ರಾಮುಖ್ಯವಾದಂತಹ ಜನರಲ್ಲ. ಅಲ್ಲಿ ಕಟ್ಟಿರುವಂತಹ ಮನೆಗಳು ಅಷ್ಟು ದೊಡ್ಡದಾದಂತಹ ಮನೆಗಳಲ್ಲ. ಅಲ್ಲಿ ಇರುವಂತಹ ಒಂದು ಸ್ಥಳ, ಅಲ್ಲಿ ಪ್ರಾಮುಖ್ಯವಾದಂತಹ ಕಚೇರಿಗಳು ಇಲ್ಲ. ಆದರೂ ಸಹ ನೀನು ಎಫ್ರಾತದ ಬೆತ್ಲೆಹೇಮೆ, ನೀನು ಯೂದಾಯದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ನಾನು ನಿನ್ನನ್ನ ಆರಿಸಿಕೊಳ್ಳುತ್ತಾ ಇದ್ದೇನೆ. ಕ್ರಿಸ್ತನ ಜನನಕ್ಕಾಗಿ ಆ ಸ್ಥಳವನ್ನ ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ಚಿಂತೆಗೊಳಗಾಗಿದ್ದೇವೆ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನಲ್ಲಿರುವಂತ ಈ ಚಿಕ್ಕದನ್ನ ನಾನು ಉಪಯೋಗ ಮಾಡುತ್ತೇನೆ. ಇವತ್ತು ಅನೇಕರಿಗೆ ಅವರ ಅಭಿಪ್ರಾಯಗಳೇನಿದೆ, ನಾನು ಜೀವಿಸುವಂತ ಜೀವನ ಇದು ಬಹಳ ಸರಳವಾದಂತ ಜೀವನ. ನಾವು ಯಾವಾಗಲೂ ಬೇರೆಯವರ ಜೊತೆಗೆ ಜೋಡು ಮಾಡುವುದನ್ನು ಪ್ರಾರಂಭ ಮಾಡುತ್ತೇವೆ. ಅವರು ಹಾಗೆ ಜೀವಿಸ್ತಾ ಇದ್ದಾರೆ, ಅವರು ಹೀಗೆ ಜೀವಿಸ್ತಾ ಇದ್ದಾರೆ, ಅವರಲ್ಲಿ ಅಂಥ ಮನೆಗಳಿದೆ, ಅವರಲ್ಲಿ ಅಂಥ ವೆಹಿಕಲ್ಸ್ ಗಳಿದೆ, ಅವರಲ್ಲಿರುವಂತಹ ಸಾಮಗ್ರಿಗಳು ಹಾಗಿದೆ ಎಂಬುದಾಗಿ ನಾವು ಯಾವಾಗಲೂ ಜೋಡು ಮಾಡಿ ನಾವು ಕಂಪೇರ್ ಮಾಡಿಕೊಂಡು ಜೀವಿಸ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಉದಯ ಕಾಲದಲ್ಲಿ ನಾನು ನಿನ್ನಲ್ಲಿರುವಂತ ಆ ಚಿಕ್ಕ ಸ್ಥಳವನ್ನ ನಾನು ಉಪಯೋಗ ಮಾಡುತ್ತೇನೆ. ಈ ಕ್ರಿಸ್ಮಸ್ ದಿನಗಳಲ್ಲಿ, ಆ ದಿವಸಗಳಲ್ಲಿ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಹಾಗೆ ಈ ದಿವಸಗಳಲ್ಲಿ ನಿನ್ನ ಈ
ನಿಮಿತ್ತವಾಗಿ ನಾವು ತಿಂಡಿಗಳನ್ನ, ಆಹಾರಗಳನ್ನ ಸಿದ್ಧಪಡಿಸುವಂಥದ್ದು, ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿಕೊಳ್ಳುವಂಥದ್ದು ಅಥವಾ ನಮ್ಮ ಮನೆಗಳನ್ನ ಸಜ್ಜು ಮಾಡಿಕೊಳ್ಳುವಂಥದ್ದು ತಪ್ಪಿಲ್ಲ. ಆದರೆ ಕ್ರಿಸ್ತನು ನನ್ನ ನಿನ್ನ ಹೃದಯದಲ್ಲಿ ಆಳುತ್ತಾ ಇದ್ದಾನ. ಇವತ್ತು ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುವುದಕ್ಕೆ ಸಿದ್ಧ ಮಾಡಿಕೊಳ್ಳುವ ಹಾಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನನ್ನ ಹೃದಯ ನಾನು ಯಾವುದಕ್ಕಾಗಿ ಕೊಟ್ಟಿದ್ದೇನೆ? ಇವತ್ತು ಮನುಷ್ಯನ ಹೃದಯದಲ್ಲಿ ಕೋಪ, ಅಹಂಕಾರ, ದೋಷ, ದ್ವೇಷ, ಗರ್ವ ಮತ್ತು ಇನ್ನು ಅನೇಕ ವಿಷಯಗಳು ತುಂಬಿಕೊಂಡಿದೆ. ಮಾನವನು ಸ್ವಾಭಾವಿಕವಾಗಿ ಇವುಗಳನ್ನ ತನ್ನ ಹೃದಯಗಳಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ರೆ ಈ ಕ್ರಿಸ್ಮಸ್ ಹಬ್ಬದ ದಿನದ ಪ್ರಿಪರೇಷನ್ ಆಗಿರುವಂತಹ ನಾವುಗಳು, ದೇವರ ವಾಕ್ಯ ನಮಗೆ ರಿಮೈಂಡ್ ಮಾಡ್ತದೆ, ಆ ದಿವಸ ಈ ಬೆತ್ಲೆಹೇಮ್ ಅನ್ನುವಂತ ಈ ಗ್ರಾಮ ಚಿಕ್ಕದಾಗಿದ್ದರೂ ಸಹ ದೇವರು ಆ ಗ್ರಾಮವನ್ನ ಆರಿಸಿಕೊಂಡ ಹಾಗೆ ಈ ದಿವಸಗಳಲ್ಲಿ ನನ್ನ ನಿನ್ನ ಹೃದಯಗಳಲ್ಲಿ ಆತನು ವಾಸಿಸುವುದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇವತ್ತು ನಮ್ಮ ಹೃದಯಗಳಲ್ಲಿ ಆತನಿಗಾಗಿ ಸ್ಥಳ ಇದೆಯಾ? ನಾನು ಒಂದು ಉದಾಹರಣೆ ಹೇಳಿ ಬಯಸ್ತೇನೆ. ಹೀಗೆ ಒಂದು ದಿವಸ ತಂದೆ ತಾಯಿಗಳು ಒಂದು ಮಗುವಿನ ಜನ್ಮ ದಿನವನ್ನು ಆಚರಣೆ ಮಾಡುವುದಕ್ಕಾಗಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅವರಿಗೆಲ್ಲ ಅತಿಥಿಗಳನ್ನ ಆಹ್ವಾನಿಸುತ್ತಾರೆ ಮತ್ತು ಅದರ ಸಿದ್ಧತೆ ನಾವು ನೋಡುವಾಗ ಸುಮಾರು ವಿಧವಾದಂತಹ ಆಹಾರ, ಸುಮಾರು ಅಂದ್ರೆ ಒಂದು 100 ವಿಧವಾದಂತಹ ಆಹಾರಗಳನ್ನ ಅವರು ಸಿದ್ಧ ಮಾಡ್ತಾರೆ. ಅವರಿಗೆ ಬಹಳ ಖುಷಿ ಇದೆ. ಮನೆಯೆಲ್ಲ ಅವರು ಲೈಟಿಂಗ್ಸ್ ಗಳನ್ನ ಮಾಡಿದ್ದಾರೆ ಮತ್ತು ಬರಬೇಕಾದ ಅತಿಥಿಗಳಿಗಾಗಿ ಮನೆಯೆಲ್ಲ ಸಜ್ಜಾಗಿದೆ ಮತ್ತು ಇವಾಗ ಈ ಒಂದು ಜನ್ಮ ದಿನವನ್ನ ಅವರು ಆಚರಿಸುವುದಕ್ಕಾಗಿ ಬಹಳ ಸಂತೋಷದಿಂದ ಎದುರು ನೋಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಈ ಎಲ್ಲ ಒಂದು ಸಿದ್ಧತೆಯಲ್ಲಿ ಬಹಳ ಬಹಳ ಅವರು ಬ್ಯುಸಿ ಆಗಿದ್ರು. ಆಗಿರುವಾಗ ಗೆಸ್ಟ್ಸ್ ಎಲ್ಲರೂ ಅತಿಥಿಗಳಾಗಿ ಬರಬೇಕಾಗಿತ್ತು. ಎಲ್ಲರೂ ಸಹ ಬರ್ತಾರೆ, ಬಂದು ಅವರ ಮನೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನ ಕೋರಿ ಈಗ ಅವರು ಈ ಒಂದು ಜನ್ಮ ದಿನವನ್ನು ಆಚರಿಸುವಂತ ಒಂದು ಸಮಯ, ಮಗುವನ್ನ ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ತಾಯಿ ತಂದೆ ಕೇಳ್ತಾರೆ, ಮಗು ಎಲ್ಲಿದೆ? ಎಲ್ಲರೂ ಹೇಳ್ತಾರೆ ತಾಯಿ ಹತ್ರ ಇರ್ತದೆ. ತಾಯಿ ಕೇಳ್ತಾರೆ, ತಾಯಿ ಮಗು ಎಲ್ಲಿದೆ? ಆ ತಾಯಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ಇಲ್ಲೇ ಮಲಗಿಸಿದ್ದೆ. ಸೊ ಅವಾಗ ಎಲ್ಲ ಕಡೆ ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಸಂತೋಷದ ದಿನದಲ್ಲಿ ಅವರಿಗೆ ಒಂದು ರೀತಿಯಾದಂತಹ ದುಃಖ ಪ್ರಾರಂಭವಾಗ್ತದೆ. ಎಲ್ಲಿದೆ ಆ ಮಗು? ಅವರು ಎಲ್ಲ ಕಡೆ ಹುಡುಕುತ್ತಾ ಇದ್ದಾರೆ, ಆದ್ರೆ ಆ ಮಗು ಸಿಗ್ತಾ ಇಲ್ಲ. ಕೆಲಸದವರನ್ನ ಕೇಳ್ತಾ ಇದ್ದಾರೆ, ತಂದೆ ತಾಯಿಗೆ ಗೊತ್ತಿಲ್ಲ ಆ ಮಗು ಎಲ್ಲಿದೆ. ಆವಾಗ ಕೊನೆಯಲ್ಲಿ ಒಬ್ಬ ಕೆಲಸ ಮಾಡುವಂತ ವ್ಯಕ್ತಿ ಬಂದು ಹೇಳ್ತಾನೆ ಏನಂತಂದ್ರೆ, ಆ ಮಗು ನೀವು ಆ ಕೋಣೆಯಲ್ಲಿ ಮಲಗಿಸಿರುವಾಗ ಆ ಮಗು ಏನಾಗಿದೆ ಅಂತಂದ್ರೆ ಅಲ್ಲೇ ಉಳ್ಕೊಂಡು ಬಿಟ್ಟಿದೆ. ನಾವೇನ್ ಮಾಡಿದ್ವಿ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಈ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಆ ರೂಮ್ ಅಲ್ಲೇ ನಾವು ಹಾಕಿದ್ದೇವೆ. ಕೇಳಿದ ತಕ್ಷಣವೇ ಆ ತಂದೆ ತಾಯಿಗಳು ಆ ರೂಮಿನ ಕಡೆಗೆ ಧಾವಿಸಿ ಹೋಗಿ ನೋಡ್ತಾರೆ, ಅಲ್ಲಿ ಎಲ್ಲಾ ವಸ್ತುಗಳಿಂದ ರೂಮು ಶೇಖರಣೆ ಮಾಡಲ್ಪಟ್ಟಿದೆ. ಅವಾಗ ತಂದೆ ತಾಯಿಗಳು ಬಂದಂತ ಎಲ್ಲ ತುದಿಗಳು ತೆಗೆದು 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 ನೋಡ್ತಾರೆ, ಆ ಮಗು ಇನ್ನೂ ಕಾಣಿಸ್ತಾ ಇಲ್ಲ. ಯಾವಾಗ ಕೊನೆಯಲ್ಲಿ ಅವರು ಕೊನೆಯ ವಸ್ತು ತೆಗೆದಾರೋ ಅದು ಆ ಮಗುವಿನ ಮೇಲೆ ಬಿದ್ದಿದ್ದು. ಆ ಮಗು ಸಂಪೂರ್ಣವಾಗಿ ಚಿತಿಯಾಗಿ ಸತ್ತೋಗಿದೆ. ಆ ಸಂತೋಷದಿಂದ ತುಂಬಿಕೊಂಡಿರುವಂತಹ, ಸಂಭ್ರಮದಿಂದ ತುಂಬಿಕೊಂಡಿರುವಂತಹ ಆ ಒಂದು ವಾತಾವರಣ ದುಃಖದಿಂದ ಅಳುವುದಕ್ಕೆ, ಕಣ್ಣೀರಿಡುವುದಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯಲ್ಲಿರುವಂತಹ ನಾವು ನೀವುಗಳು ಲೋಕದ ವಿಷಯಗಳಲ್ಲಿ ನಾವು ನಿರತರಾಗಿ, ನಾವು ಈ ನಮ್ಮ ಮನೆಗಳ ವಿಷಯಗಳಲ್ಲಿ, ನಮ್ಮ ಉಡುಪುಗಳ ವಿಷಯಗಳಲ್ಲಿ, ಹಣದ ವಿಷಯಗಳಲ್ಲಿ ನಾವು ನಿರತರಾಗಿರುವುದಾದ್ರೆ ದೇವರ ವಾಕ್ಯವು ಹೇಳ್ತದೆ, ನಿನ್ನ ಹೃದಯದಲ್ಲಿ ವಾಸ ಮಾಡುವುದಕ್ಕೆ ನನಗೆ ಸ್ಥಳ ಇದೆಯಾ? ಇವತ್ತು ನಾನು ನೀನು ಸಹ ಆ ಮಗುವನ್ನ ಎಲ್ಲೋ ಒಂದು ಕಡೆ ಇಟ್ಟು ನಮ್ಮ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯಲ್ಲಿ ನಾವು ಇದ್ದೇವೆ. ಈ ದಿವಸಗಳಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಫ್ರಾಯೀಮನ ಬೆತ್ಲೆಹೇಮೇ, ನೀನು ಎಷ್ಟು ಮಾತ್ರಕ್ಕೂ ಚಿಕ್ಕವದಲ್ಲ, ನೀನು ಎಷ್ಟು ಮಾತ್ರಕ್ಕೂ ಚಿಕ್ಕವನಲ್ಲ. ದೇವರು ನಿನ್ನಲ್ಲಿ ಇಟ್ಟಿರುವಂತಹ ಒಂದು ಪರಿಶುದ್ಧವಾದಂತಹ ಸ್ಥಳ ನಾವು ದೇವರಿಗಾಗಿ ಕೊಡುವಾಗ ನಿನ್ನ ಕೆಲಸಗಳು, ನಿನ್ನ ಕುಟುಂಬಗಳು ಮತ್ತು ನಾವು ಇರುವಂತಹ ಸ್ಥಳಗಳು ಆಶೀರ್ವಾದ ಮಾಡಲ್ಪಡುತ್ತದೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ಹೇಗೆ ಸಿದ್ಧರಾಗುತ್ತಾ ಇದ್ದೇವೆ? ನಮ್ಮನ್ನು ಪ್ರೀತಿ ಮಾಡುವ ಭಗವಂತನ ದೇವರೇ, ನಿನ್ನ ಮಕ್ಕಳಾದ ನಾವುಗಳು ಅಪ್ಪ, ಆ ದಿವಸಗಳಲ್ಲಿ ನೀನು ಬೆತ್ಲೆಹೇಮಿನಲ್ಲಿ ಜನಿಸಿದ ಹಾಗೆ ಈ ದಿವಸಗಳಲ್ಲಿ
ನಮ್ಮ ಹೃದಯಗಳಲ್ಲಿ ನೀನು ಜನಿಸು ಸ್ವಾಮಿ. ನಾವು ನಿನ್ನನ್ನು ನಂಬಿದ್ದೇವೆ, ನಾವು ನಿನ್ನನ್ನು ಅಂಗೀಕರಿಸಿಕೊಂಡಿದ್ದೇವೆ. ಆದರೆ ಈ ಲೋಕದ ವಹಿವಾಟುಗಳಲ್ಲಿ, ಈ ಲೋಕದ ಚಿಂತೆಯಲ್ಲಿ, ನಮಗಿರುವಂತಹ ಕೆಲಸ ಕಾರ್ಯಗಳಲ್ಲಿ, ನಮಗಿರುವಂತಹ ವಿದ್ಯಾಭ್ಯಾಸಗಳಲ್ಲಿ, ನಮಗಿರುವಂತಹ ಈ ಒಂದು ಕಾರ್ಯಗಳಲ್ಲಿ ನಾವು ನಿನ್ನನ್ನು ಮರೆತು ಹೋಗದೆ ನಾವು ನಿನಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟು ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಸತ್ಯವಂತರಾಗಿಯೂ ನಿನ್ನ ವಾಕ್ಯಗಳೆಂಬ ಅಸ್ತಿವಾರಗಳ ಮೇಲೆ ನಮ್ಮ ಜೀವಿತಗಳನ್ನು ಕಟ್ಟುತ್ತಾ ಈ ಕೋವಿಡ್-19 ಮಧ್ಯಗಳಲ್ಲಿಯೂ ಸಹ ನಾವು ಸಂತೋಷದಿಂದ ಈ ಕ್ರಿಸ್ಮಸ್ ಅನ್ನ ನಾವು ಆಚರಿಸುವಂತೆ ನಮಗೆ ಬಲವನ್ನು ಕೊಟ್ಟು ನೀನೇ ನಮ್ಮ ಜೀವಿತಗಳನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯೇ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕ್ರಿಸ್ತ ಆಗಮನದ ಸಂದೇಶವನ್ನು ತಂದುಕೊಟ್ಟಿರ್ತಕ್ಕಂಥ ರಾಬರ್ಟ್ ಪಾಸ್ಟರ್ಯವರನ್ನ ಹೃತ್ಪೂರ್ವಕವಾಗಿ ವಂದಿಸುತ್ತಾರೆ. ನಮ್ಮ ಜೀವನದಲ್ಲಿ ಒಂದನ್ನು ಮರೆಯದಿರೋಣ. ಈ ಲೋಕದ ಜೀವನ ಜಂಜಾಟದಲ್ಲಿ, ಆಡಂಬರದ ಜೀವಿತದಲ್ಲಿ ನಮ್ಮ ಆತ್ಮೀಯ ಜೀವಿತವನ್ನ ಕಳೆದುಕೊಳ್ಳದೆ ಆತ್ಮೀಯ ಜೀವಿತವನ್ನ ಎಚ್ಚೆತ್ತುಕೊಂಡು ಆತನನ್ನ ಎದುರುಗೊಂಡು ಆತನ ಆಶೀರ್ವಾದಕ್ಕೆ ಪಾತ್ರರಾಗಿ ಕ್ರಿಸ್ತನು ಬರುವಾಗ ಆತನ ಸ್ವೀಕರಿಸುವಂತ ಆತನ ಆಗಮನದಲ್ಲಿ ಸಿದ್ಧರಾಗುವ ಕರ್ತನು ನನ್ನನ್ನು ನಿನ್ನನ್ನು ಆಶೀರ್ವದಿಸಲಿಕ್ಕಾಗಿ ವಾಕ್ಯಗಳನ್ನು ನೀಡಿದ ಐನವರನ್ನ ಮತ್ತೊಂದು ಅವರಿಗೆ ವಂದಿಸುವರಾಗಿದ್ದಾರೆ. ಈ ಸಂದರ್ಭದಲ್ಲಿ ಕೇಳಿದಂಥ ವಾಕ್ಯಗಳನ್ನ ದೇವರ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಕೃತಜ್ಞತೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡೋಣ. 49ನೇ ಕೀರ್ತನೆಯಿಂದ ಹಾಡಿಕೊಳ್ಳೋಣ. ಕೀರ್ತನೆಗಳಲ್ಲಿ 49. ಕೀರ್ತನೆಗಳಲ್ಲಿ 49ನೇ ಕೀರ್ತನೆ. ಬನ್ನಿರಿ ಮಿತ್ರರೇ, ಹರ್ಷವ ಹೊಂದುವ ಉನ್ನತ ವರಕ್ಕಾಗಿ, ಪರದರ ಉನ್ನತ ವರಕ್ಕಾಗಿ ಎನ್ನುವಂತ ಕೀರ್ತನೆಯನ್ನು ಹಾಡುವಾಗ ಆರಾಧನೆ ಕಾಣಿಕೆ ಸ್ವೀಕರಿಸಲ್ಪಡುತ್ತದೆ. Thank you.
ನನ್ನನ್ನು ಯೇಸುವೇ ಕರ್ತನು ಸ್ವೀಕಾರ ಮಾಡಿ ನಮ್ಮೆಲ್ಲರ ಜೀವಿತವನ್ನು ಆಶ್ರಯಿಸುವಾಗೆ ಶರೀರದಲ್ಲಿ ಪಾಲಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನೀನು ಕೊಟ್ಟದ್ದರಲ್ಲಿ ಸ್ವಲ್ಪ ಭಾಗವನ್ನು ನಿನಗೆ ಸಮರ್ಪಿಸಲು ಮನಸ್ಸು ಕೊಟ್ಟದಕ್ಕೆ ಸ್ತೋತ್ರ ಹೇಳ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮನೇ, ನಾವು ಸಮರ್ಪಣೆ ಮಾಡಿರುವಂತಹ ಕಾಣಿಕೆಗಳನ್ನು ಪ್ರತಿಷ್ಠೆ ಮಾಡು. ಮಾತ್ರವಲ್ಲದೆ ಕಾಣಿಕೆ ಕೊಟ್ಟಿರುವಂತ ಪ್ರತಿ ಕುಟುಂಬ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಪ್ರತಿಷ್ಠೆ ಮಾಡು. ಬಡತನವನ್ನು ತೆಗೆದುಹಾಕು, ಶಾಪ ಪಾಪಗಳನ್ನು ತೆಗೆದುಹಾಕು. ನೀನೇ ಸದಾಕಾಲ ಸಮೃದ್ಧಿಯಾದಂಥ ಜೀವಿತವನ್ನು ಒದಗಿಸಿಕೊಡು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪೇಕ್ಷಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-100 ಫಲಪಡಿಸುವ ಹಾಗೆ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ದೇವರ ನಾಮದಲ್ಲಿ ಒಂದೇ ವಿನಯವಾಗಿ ಬೇಡಿ ಹೊಂದದೇ ತಂದೆಯೇ, ಆಮೆನ್. ಎಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಕರ್ತನ ಭೋಜನ ಸಂಸ್ಕಾರದ ಆರಾಧನೆಯಲ್ಲಿ ಪಾಲ್ಗೊಳ್ಳಿಕೊಳ್ಳೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಿ ತನ್ನ ಆಗಮನದ ದಿನದಲ್ಲಿ ತನ್ನ ಮೇಚಿನ ಬಳಿಗೆ ನನ್ನನ್ನು ಕರೀತಾ ಇದ್ದಾನೆ. ಆತನ ಮೇಚಿನಲ್ಲಿ ಪಾಲು ತೆಗೆದುಕೊಂಡು ಈ ವರ್ಷ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಆದರೂ ನಮ್ಮ ಪಾಪಗಳನ್ನು ನಿವಾರಣೆ ಮಾಡಲು ಯೋಗ್ಯವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯವುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮಡುಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಪರಿಶುದ್ಧ ಸಂಸ್ಕಾರವನ್ನು ತಗೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕೆಳಗಿನ ಪ್ರಾರ್ಥನೆಗಳೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸರ್ವಕಾರಣಗಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲ ಮನುಷ್ಯನ ನ್ಯಾಯಾಧಿಪತಿಯೇ, ನಾವು ಆಗಾಗ್ಗೆ ನಮ್ಮ ನಡೆನುಡಿ ನೆನಪುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ಜ್ಞಾನವಿಲ್ಲವಾದ ತಪ್ಪುಗಳನ್ನು ಘೋರವಾದ ಪಾಪಗಳನ್ನು ಮಾಡಿದ್ದೇವೆ ಒಪ್ಪಿಕೊಂಡು ಪ್ರಾರ್ಥಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪದ ಹಕ್ಕುಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಪಾರ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಗಳ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಅಪರಾಧಗಳನ್ನೆಲ್ಲ ಅರ್ಪಿಸು. ನಾವು ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇವಿಸಿ ನಿನ್ನ ನಾಮಕ್ಕೆ ಘನಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಿಮಿತ್ತ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾಗಿ ಪಶ್ಚಾತ್ತಾಪಪಡತಕ್ಕ ವಿಶ್ವಾಸದಿಂದ ನನ್ನ ಕಡೆಗೆ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವನೆಂದು ಮಹಾಂಗನಿಂದ ವಾಗ್ದಾನ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಮನಸ್ಸು ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸುವುದು. ಆಮೆನ್. ಈ ಕಳೆದ ಪ್ರಾರ್ಥನೆಗಳನ್ನು ಒಟ್ಟಾಗಿ ಓದಿಕೊಳ್ಳೋಣ. ಸರ್ವಕಾರಣಗಳ ದೇವರೇ, ನಿನಗೆ ಸಕಲ ಹೃದಯಗಳು ತಿಳಿದು ಅವೆ, ಸಮಸ್ತ ಆಶೆಗಳು ತಿಳಿದು ಅವೆ. ನಿನಗೆ ಮರೆಯಾದ ಉತ್ತರಗಳು ಒಂದು ಇಲ್ಲ. ನಾವು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲು ನಿನ್ನ ಪರಿಶುದ್ಧ ನಾಮವನ್ನು ವೇಗವಾಗಿ ಸ್ತುತಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮ ಹೃದಯಗಳ ಆಲೋಚನೆಗಳನ್ನು ಶುದ್ಧ ಮಾಡುವುದು. ಆಮೆನ್.
ಕರುಣ ಸಮುದ್ರನಾದ ಕರ್ತನೇ, ನಾವು ಸ್ವರೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಯೋಗ್ಯತೆಯಿಲ್ಲದವರಾಗಿದ್ದೇವೆ. ಕೃಪಾಳುವಾದ ಪ್ರಭುವೇ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವ ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತಿ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಲ್ಲಿಯೂ ಆತನ ನಮ್ಮಲ್ಲಿಯೂ ಎಂದೆಂದೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸರ್ವಶಕ್ತನಾದ ದೇವರೇ, ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದೀವಿ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸ್ವಾಮಿಯನ್ನು ನಮಗೆ ಆಜ್ಞಾಪಿಸಿದರು. ಕರುಣೆಗಳ ತಂದೆಯ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನನ್ನು ನಮ್ಮ ರಕ್ಷಣೆಯಾಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಶ್ರಮ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಿಸಲು ತಗೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾದಗಾರರಾಗುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು ತೆಗೆದುಕೊಂಡು ತಿನ್ನಿದ್ದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಇದರಲ್ಲಿ ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನಡೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಓ ಕರ್ತನೇ, ಪರಿಶುದ್ಧ ತಂದೆಯ ಸರ್ವಶಕ್ತನಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ನಿನ್ನ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿ ನೀತಿಯಾಗಿ ನಮ್ಮ ಮೇಲೆ ಬಿಟ್ಟ ಭಾರವಾಗಿಯೂ ಇದೆ. ಈ ಕಳೆಯ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಲ್ಲರೊಂದಿಗೂ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೊಂಡಾಡುತ್ತಾ ಬಲಪಡಿಸುತ್ತಾ ಪರಿಶುದ್ಧನೇ 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 ದೂತಗಳೆಲ್ಲ ಒಡೆಯನಾದ ದೇವರೇ, ಈ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಿಡದೆ ನಿನ್ನ ಸ್ತುತಿಸುತ್ತೇವೆ. ಮಹೋನ್ನತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ. ಆತನು ನಿನ್ನನ್ನು ಪ್ರೀತಿ ಮಾಡಿ, ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನ ಬಳಿಗೆ ಬರಬೇಕು, ನನ್ನ ವೇಷದಲ್ಲಿ ನೀನು ಪಾಲು ಹೊಂದಬೇಕು, ನಾವು ನಿನ್ನ ಆರಿಸಿಕೊಂಡಿದ್ದೇವೆ ಎಂಬುದಾಗಿ ಆತನ ಕಾಲದಾತನಾಗಿಲ್ಲ ನಂಬಿಗಸ್ತರಾದ ದೇವರು ಜನವರಿಯಿಂದ ಇಲ್ಲಿಯವರೆಗೆ ನಡೆಸಿದ್ದಾನೆ. ಆತನ ನೆನೆಯುತ್ತಾ ಆತನ ಅನ್ಯೋನ್ಯತೆಯಲ್ಲಿ ಸೇರಿ ಆತನ ಮಾರ್ಗದಲ್ಲಿ ನಡೆಯಲು ಆಲೋಚನೆ ಮಾಡಿಕೊಳ್ಳುತ್ತಾ ಆತನ ಮೇಜಿಗೆ ಬರೋಣ. ಕರ್ತನು ನಿನ್ನನ್ನು ನಿನ್ನ ಕುಟುಂಬ ಮಕ್ಕಳು ನಿನ್ನ ಆತ್ಮೀಯ ಜೀವನವನ್ನು ಕೂಡ ಈ ಆಗಮನ ದಿನಗಳಲ್ಲಿ ಆಶೀರ್ವದಿಸಲಿ, ಬಲಪಡಿಸಲಿ. ಆಮೆನ್. ಎದುರಿಸಿಕೊಂಡು ದಯವಿಟ್ಟು ನಾನೇ ಅಲ್ಲಿಗೆ ಬಂದು ನಾನು ನಿಮ್ಮ ಬಳಿಗೆ ಬಂದು ನಾನು ನಿಮಗೆ ಕೊಡ್ತೇನೆ. ಒಂದು ವೇಳೆ ಬೇಜಾರಿ ಬಂದು ಕೆಲವು ತಲುಪುವ ಭಿನ್ನವೂ ಆಗಿದ್ರೆ ಕೆಲವರಿಗೆ ಮಾತ್ರ ಅವಕಾಶ ಕೊಡ್ತೇವೆ, ಉಳಿದವರಿಗೆ ನಾವು ಅಲ್ಲೇ ನಿಮ್ಮ ಸ್ಥಳಗಳಲ್ಲಿ ಬರ್ತೇವೆ. Shut
ಒಪ್ಪಿಸಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹವನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನಿಗೋಸ್ಕರ ಸತ್ತನ್ನು ಜ್ಞಾಪಕ ಮಾಡಿ ಇದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದ ಆತ್ಮದ ವಿಶ್ವಾಸದಿಂದ ಆಹಾರ ಮಾಡಿಕೊಂಡಿರಿ. ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವನ್ನುಗೋಸ್ಕರ ಸೃಷ್ಟಿಸಲ್ಪಟ್ಟದ್ದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕೂಡಲೇ ಕೃತಜ್ಞತೆಯುಳ್ಳವರಾಗಿರಲಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಂಬಿಗಸ್ತನಾದ ದೇವರು ಈ ವರ್ಷಾಂತ್ಯದ ತಿಂಗಳಿನಲ್ಲಿ ನಮ್ಮನ್ನು ಪ್ರೀತಿ ಮಾಡಿ ತನ್ನ ವಯಸ್ಸಿನಲ್ಲಿ ಪಾಲ್ಗೊಂಡಿದ್ದು, ಯಾಕಂದರೆ ನಿನ್ನನ್ನು ನನ್ನನ್ನು ನವೀಕರಿಸಿ ನೂತನ ವರ್ಷಕ್ಕೆ ನಡೆಸಬೇಕೆಂಬುದಾಗಿ ನಿನ್ನನ್ನು ನನ್ನನ್ನು ನವೀಕರಿಸಿ ತನ್ನ ಒಡಂಬಡಿಕೆಯನ್ನು ತೆಗೆದುಕೊಂಡು ನಿಜವಾದಂತಹ ಕ್ರಿಸ್ತ ಜಯಂತಿಯನ್ನ ಆಚರಣೆ ಮಾಡುವುದಕ್ಕೋಸ್ಕರವಾಗಿ ತನ್ನ ಮೇಜಿನಲ್ಲಿ ಪಾಲ್ಗೊಂಡಿದ್ದಾನೆ, ತನ್ನ ಮೇಜಿನಲ್ಲಿ ಅನುಮತಿಯನ್ನು ಒದಗಿಸಿಕೊಂಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಆತನ ಮೇಜಿನಲ್ಲಿ ಪಾಲ್ಗೊಂಡಿರುವಂತ ನಿನ್ನನ್ನು ಆತ್ಮೀಯವಾಗಿ ಬಲಪಡಿಸಲಿ. ಸಮಾಧಾನದಿಂದ ನಿಮ್ಮ ಮನೆಗಳಿಗೆ ಹೊರಡುವಾಗ ಆತನು ನಿಮ್ಮೊಂದಿಗೆ ಬರಲಿ. ಆತನ
ಕೃಷ್ಣ ಜಯಂತಿಯ ಸಮಾಧಾನವು ನಿಮ್ಮ ಆತ್ಮೀಯ ಜೀವಿತದಲ್ಲಿ ಒಳಗೊಂಡು ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಮನೆಗಳನ್ನು ಕೂಡ ತುಂಬಲಿ. ಪ್ರಪಂಚದಲ್ಲಿ ತುಂಬಿದಂತ ಸಮಾಧಾನವು ನಿಮ್ಮ ಮನೆಗಳಲ್ಲಿ ಕೂಡ ತುಂಬಲಿ. ಆಮೇಲೆ ಕರ್ತನು ನಿಮ್ಮೊಂದಿಗಿರಲಿ, ಕರ್ತನು ನಿಮಗೆ ಸಹಾಯಕನಾಗಿರಲಿ. ಆಮೇಲೆ ಕೊನೆಗಾಗಿ ನಮ್ಮೆಲ್ಲರೂ ಕರ್ತನ ಬೋಧನೆ ಸಂಸ್ಕಾರ ಪುಸ್ತಕದ 6ನೇ ಪುಟದಲ್ಲಿರ್ತಕ್ಕಂಥ ಈ ಕೊನೆಯ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆಯಿಂದ ಹೋಗ್ತಾ ಈ ಭಾಗವನ್ನ ಓದಿಕೊಂಡು ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರು ದಯೆಯಿರಲಿ. ಕರ್ತನೆ ಪರಲೋಕದ ರಾಜ್ಯವೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆಲೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರೇ ಪಕ್ಷವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದಿವ್ಯ ರಕ್ಷಕನೇ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯಾದ ದೇವರ ಅವಕಾಶದಲ್ಲಿ ಕೂತಿರುವ ಆತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು, ಕ್ರಿಸ್ತ ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದ ಶಿರೋಮಣಿಯಾಗಿದ್ದೀ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಬೆಳಕಿಯನ್ನು ನೀಡುವ ಶಾಂತಿಯು ದೇವರ ಮತ್ತು ಆತನ ಮಗನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿ ನಿಮ್ಮ ಹೃದಯಗಳ ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಿರಿ. ತಂದೆಯು ಮಗನು ಪವಿತ್ರಾತ್ಮನಾಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡಿ ಇರಲಿ. ಆಮೆನ್.